ಆಜಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬೆಂಗಳೂರಿನ ಕೆಂಗೇರಿಯ ಗ್ಲೆನೆಗಲ್ಸ್ ಬಿಜಿಎಸ್ ಆಸ್ಪತ್ರೆ ವತಿಯಿಂದ ಅಂಗದಾನಿಗಳ ಅವರ ಕುಟುಂಬಗಳ ನಿಸ್ವಾರ್ಥ ಕೊಡುಗೆಯನ್ನ ಗೌರವಿಸುವ ವಿಶೇಷ ಕಾರ್ಯಕ್ರಮ ಎ ಲೆಗಸಿ ದಟ್ ಲೈವ್ಸ್ ಆನ್ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 92 ಅಂಗದಾನಿಗಳನ್ನು ಪ್ರತಿನಿಧಿಸಿದ 300ಕ್ಕೂ ಹೆಚ್ಚು ಕುಟುಂಬ ಸದಸ್ಯರು ಭಾಗವಹಿಸಿದರು. ಆಸ್ಪತ್ರೆಯು ನಿರೀಕ್ಷಿಸಿದ್ದ 150ಕ್ಕೂ ಹೆಚ್ಚು ಭಾಗವಹಿಸುವಿಕೆಯ ಸಂಖ್ಯೆಯನ್ನ ಮೀರಿ ಕರ್ನಾಟಕದ ವಿವಿಧ ಜಿಲ್ಲೆಗಳು ಹಾಗೂ ದೂರದ ಪ್ರದೇಶಗಳಿಂದ ಕುಟುಂಬ ಸದಸ್ಯರು ಆಗಮಿಸಿ ತಮ್ಮ ಪ್ರೀತಿ ಪಾತ್ರ ಅಂಗದಾನಿಗಳನ್ನ ಸ್ಮರಿಸಿದ್ರು. ಜೀವಂತ ಅಂಗದಾನಿಗಳು, ಮರಣೋತ್ತರ ಅಂಗದಾನಿಗಳ ಕುಟುಂಬಗಳು ಒಂದೇ ವೇದಿಕೆಯಲ್ಲಿ ಸೇರಿ ಅಂಗದಾನದ ಮಹತ್ವ, ಮಾನವೀಯತೆ ಮತ್ತು ಬದುಕಿಗೆ ನೀಡಿದ ಅಮೂಲ್ಯ ಕೊಡುಗೆಯನ್ನ ಗೌರವಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾಕ್ಟರ್ ಅನಿಲ್ ಕುಮಾರ್, ಪ್ರತಿಯೊಂದು ಯಶಸ್ವಿ ಅಂಗಾಂಗ ಕಸಿಯ ಹಿಂದೆ ಒಂದು ಅಸಾಧಾರಣ ನಮ್ಗೆ ತೊಂದರೆ ಆಗಿರಲಿ, ನಾವೆಲ್ಲ ನಮ್ಮ ಎಲ್ಲರ ದಾನ ಮಾಡೋಣ. ಎಲ್ಲ ಆರ್ಗನ್ಸು ಇಂಡಿವಿಜುವಲ್ ಸಿಂಗಲ್ ಆರ್ಗನ್ಸ್, ಬಟ್ ಕಿಡ್ನೀಸ್ ನಮಗೆ ದೇವರು ಎರಡು ಕೊಟ್ಟದ್ದು ಒಂದು ನಮಗೆ, ಇನ್ನೊಂದು ನಾವು ದಾನ ಮಾಡೋದಕ್ಕಿಂತ ಹೇಳಿ. ಶಿಕ್ಷಣೋದ್ಯಮಿ ಹಾಗೂ ಯುವ ಮುಖಂಡ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಸಲ್ಮಾನ್ ಅಹಮದ್ ಅವರನ್ನ ವಿಧಾನ ಪರಿಷತ್ ಸದಸ್ಯರಾಗಿ ನಾಮನಿರ್ದೇಶನ ಮಾಡುವಂತೆ ಆಗ್ರಹಿಸಿ ನೂರಾರು ಬೆಂಬಲಿಗರು ಕೆಪಿಸಿಸಿ ಕಚೇರಿಗೆ ಆಗಮಿಸಿ ಮನವಿ ಸಲ್ಲಿಸಿದ್ರು. ಸಲ್ಮಾನ್ ಅಹಮದ್ ಅವರು ಶಿಕ್ಷಣ, ಆರೋಗ್ಯ, ಕ್ರೀಡೆ, ಯುವ ಸಬಲೀಕರಣ, ಉದ್ಯೋಗ ಸೃಷ್ಟಿ, ಸಮುದಾಯ ಅಭಿವೃದ್ಧಿ ಹಾಗೂ ಸಮಾಜ ಸೇವೆ ಕ್ಷೇತ್ರಗಳಲ್ಲಿ ಸಲ್ಲಿಸಿರುವ ಸೇವೆ ಹಾಗೂ ಅವರ ಸಂಘಟನಾ ಮತ್ತು ಸಾರ್ವಜನಿಕ ಸೇವಾ ಅನುಭವವನ್ನು ಗುರುತಿಸಿ ಎಂಎಲ್ಸಿ ಸ್ಥಾನ ನೀಡಬೇಕಾಗಿ ಬೆಂಬಲಿಗರು ಒತ್ತಾಯ ಮಾಡಿದ್ದಾರೆ. ಇದೇ ವೇಳೆ ಕೆಪಿಸಿಸಿ ಅಧ್ಯಕ್ಷ ಹರಿಪ್ರಸಾದ್ ಮತ್ತು ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮನವಿ ಪತ್ರವನ್ನು ನೀಡಿದರು. ಸಲ್ಮಾನ್ ಅಹಮದ್ಗೆ ರಾಜ್ಯಪಾಲರ ಕೋಟಾದಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಎಂಎಲ್ಸಿ ಸ್ಥಾನ ನೀಡುವಂತೆ ಆಗ್ರಹಿಸಿದ್ದಾರೆ. ಸಲ್ಮಾನ್ ಅಹಮದ್ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಇಲ್ಲಿ ಬಂದಿದ್ದೀವಿ. ಅವರು ಒಬ್ಬ ಯುವ ಶಕ್ತಿಯಾಗಿದ್ದಾರೆ. ಅನೇಕ ಜನರಿಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಬಡ ವಿದ್ಯಾರ್ಥಿಗಳಿಗೆ ಅವ್ರಿಗೆ ವಿದ್ಯಾಭ್ಯಾಸಕ್ಕೆ ತುಂಬ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಇದಲ್ಲದೆ ರೋಗಿಗಳಿಗೆಲ್ಲ ಉಚಿತವಾದ ಆರೋಗ್ಯ ಸೇವೆ ಕೊಡ್ತಾ ಇದ್ದಾರೆ. ಮತ್ತು ಅವ್ರು ತುಂಬ ಕೆಲಸಗಳು ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ಹೆಚ್ಚಿಗೆ ಬೆಂಗಳೂರಲ್ಲದೆ ಇಡೀ ಕರ್ನಾಟಕಕ್ಕೆ ಅವ್ರ ಸೇವೆ ಬೇಕಾದರೆ ನಾವು ಅವ್ರಿಗೊಂದು ಅಧಿಕಾರ ಕೊಡಬೇಕಾಗತ್ತೆ. ನಾವು ಸಲ್ಮಾನ್ ಅಹಮದ್ ಅನ್ನೋರು ಎಜುಕೇಷನಿಸ್ಟ್. ಅವರಿಂದ ಲಕ್ಷಾಂತರ ಜನ ಮಕ್ಕಳು ಓದಿದ್ದಾರೆ. ಅವರಿಂದ ತುಂಬ IITians, MBBS, ಡಾಕ್ಟರ್ಸು, UPSC, IPS ಆಫೀಸರ್ಸ್ ಎಲ್ಲ ಅವ್ರನ್ನ ಕ್ರಿಯೇಟ್ ಮಾಡಿರೋರು ಅವರು. ಸೊ ಲಕ್ಷಾಂತರ ಮಕ್ಕಳಿದ್ದಾರೆ ಅವ್ರ ಅಂಡ್ರಲ್ಲಿ ಓದಿರೋರು. ಸೊ ಆ ಥರ ಎಜುಕೇಷನಿಸ್ಟ್ಗೆ ಒಂದು MLC ಸ್ಥಾನ ಕೊಡಬೇಕಂತ ನಾವೆಲ್ಲರೂ ಸಪೋರ್ಟ್ ಮಾಡಿ. ಆಕ್ಚುಲಿ ಅವ್ರಿಗೆ ಮಾಡಿರೋ ಕೆಲಸ ಎಲ್ಲ ನಾನು ಅದನ್ನ ಸ್ಫೂರ್ತಿಯಾಗಿ ತಗೊಂಡು ನಾವು ಅವ್ರಿಗೆ ಎಂಕರೇಜ್ ಮಾಡಕ್ಕೆ ಬಂದಿದ್ದೀವಿ. ಹಾಗೂ ಅವ್ರಿಗೆ ಒಂದು ರಾಜಕೀಯದಲ್ಲಿ ಒಂದು ಒಳ್ಳೆ ಅವಕಾಶ ಸಿಕ್ಕಿದ್ರೆ, ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಖಂಡಿತ ಅವರು ಎಲ್ಲ ಜನಕ್ಕೂ ಒಳ್ಳೇದು ಮಾಡ್ತಾರೆ. ಹಾಗೂ ನಾನು ಮೀಡಿಯಾದಿಂದ ಹಾಗೂ ಜನಗಳಿಂದ ಅಥವಾ ರಾಜಕೀಯ ಪಕ್ಷಗಳಿಂದ ಹೌದು ಸರ್ ಪಾಟೀಲ್ ವರ್ಕ್ ಮಾಡಿದ್ದಾರೆ, NSUIL ಅಲ್ಲಿ ಇದ್ರು, ಹಾಗೂ ಅವರು IYC ಸ್ಪೈ